ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೊ ಇಷ್ಟು ದಿನ ನೀವು ಹೆಂಗೆ ಡಿಸ್ಓರಿಯೆಂಟೆಡ್ ಆಗಿ ಓದಿದಿರೋ ನನಗೆ ಗೊತ್ತಿಲ್ಲ. ಈ ಲಾಸ್ಟ್ 1 ಮಂತ್ ಮಾತ್ರ ತುಂಬ ಪ್ಲ್ಯಾನ್ ಮಾಡಿ ಓದೋದ್ರಿಂದ ನಿಮ್ಮ ಸ್ಕೋರ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಸ್ಕೋರ್ ಮೇಲೆ ಈ ಸ್ಟ್ರಾಟಜಿ. ಆಯಿತಾ? ಇನ್ ಆರ್ಡರ್ ಟು ಸ್ಕೋರ್ 95+ ಇನ್ ಆಲ್ ದ ಸಬ್ಜೆಕ್ಟ್ಸ್ ನೀವು ಈ ಸ್ಟ್ರಾಟಜಿನ ಅಪ್ಲಿಕಬಲ್ ಮಾಡಿಕೊಳ್ಳೇಬೇಕು. ನಾನು ನಿಮಗೆ ಫೆಬ್ರವರಿ ತಿಂಗಳು ಪೂರ್ತಿ ಯಾವ್ಯಾವ ಸಬ್ಜೆಕ್ಟ್ನ ಓದಬೇಕು ಅಂತ ಸ್ಟಡಿ ಪ್ಲ್ಯಾನರ್ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಂಡ್ ತನಕ ನೋಡೋದನ್ನು ಮರಿಬೇಡಿ. ಯಾಕೆ ಅಂದರೆ ಇದರಲ್ಲಿ 2 ಕಾಂಬಿನೇಷನ್ನಾಗಿ ನಾನು ಡಿವೈಡ್ ಮಾಡಿದ್ದೀನಿ. ಒಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ PCMB ಆ್ಯಸ್ ಇಟ್ ಇಸ್. ಸೊ ಬಯಾಲಜಿ, CS, ಎಲೆಕ್ಟ್ರಾನಿಕ್ಸು 3 ಒಂದೇ ದಿನ ಇರೋದ್ರಿಂದ ಸೊ ನಾನು ಎಲ್ಲಿ ಬಯೋ ಅಂತ ಹೇಳ್ತೀನೋ ಅಲ್ಲಿ CS ಎಲೆಕ್ಟ್ರಾನಿಕ್ಸು ಆ ಸ್ಟೂಡೆಂಟ್ಸ್ ಓದ್ಕೊಳ್ಳಿ ಅಷ್ಟೇ, ಇನ್ನೇನು ಡಿಫ್ರೆನ್ಸು ನಿಮಗೆ ಆಗೋದಿಲ್ಲ. ಆಯಿತಾ? ಲ್ಯಾಂಗ್ವೇಜಸ್ಗೂ ಅಷ್ಟೇ ನಾನು ಕರೆಕ್ಟಾಗಿರೋ ಸ್ಟ್ರಾಟಜಿ ಹೇಳ್ತೀನಿ, ಅದೇ ಥರನೇ ಓದಿ. ಜಾಸ್ತಿ ಎಲ್ಲ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ ಲ್ಯಾಂಗ್ವೇಜ್ಗೆ. ಯಾಕೆಂದರೆ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಂತೂ ಯಾವ ಸ್ಟೂಡೆಂಟ್ಸು ಲ್ಯಾಂಗ್ವೇಜ್ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಇಂಜಿನಿಯರಿಂಗ್ ಆದರೂ ಹೋಗಿರಿ, ನೀವು ಮೆಡಿಕಲ್ ಆದರೂ ಹೋಗಿರಲಿ, ಲ್ಯಾಂಗ್ವೇಜ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟಾಗಿ. ಸೊ ಅದಕ್ಕೆ ತಕ್ಕಂತೆ ಪ್ರಿಪರೇಷನನ್ನು ನಾನು ಹೇಳ್ತೀನಿ. ನಮ್ಮ ಮೇಜರ್ ಕನ್ಸಿಡರೇಷನ್ನು PCMB, CS, ಎಲೆಕ್ಟ್ರಾನಿಕ್ಸು, ಇಷ್ಟೇ ನಮ್ಮ ಮೇಜರ್ ಕನ್ಸಿಡರೇಷನ್. ಓಕೆನಾ? ಹಾಗಂತ ಲ್ಯಾಂಗ್ವೇಜಲ್ಲಿ ಪಾಸೇ ಆಗದಲ್ಲ ಅಷ್ಟೇ ಎಷ್ಟು ದಿನ ಸ್ಟಡಿ ಪ್ಲ್ಯಾನರ್ ಕೊಟ್ಟಿದ್ದೀರಾ ಅಂದರೆ ಇಲ್ಲ, 2 to 3 ಡೇಸ್ ಅಂತೂ ಪಕ್ಕ ಕೊಟ್ಟಿರ್ತೀನಿ ಓದೋದಕ್ಕೆ. ಆಯಿತಾ? ಇಲ್ಲಿ ಫಸ್ಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಕಾಂಬಿನೇಷನ್ಗೆ ಹೇಳ್ತೀನಿ. ನೆಕ್ಸ್ಟು ಸಾನ್ಸ್ಕ್ರಿಟ್ ಮತ್ತು ಇಂಗ್ಲೀಷ್ ಕಾಂಬಿನೇಷನ್ಗೆ ನಾನು ಸ್ಟ್ರಾಟಜಿನ ಮಾಡಿ ಹೇಳ್ತೀನಿ. ಆಯಿತಾ? ಈ ಸ್ಟ್ರಾಟಜಿನ ನೀವು ವಿಡಿಯೋನ ಫುಲ್ ನೋಡಿ ಮತ್ತು ವಾಪಸ್ ಬಂದು ಸ್ಕ್ರೀನ್ಶಾಟ್ ತೊಗೊಂಡು ಅದೇ ಥರನೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ಆಯಿತಾ? ಸೊ ಈ ಸ್ಟಡಿ ಪ್ಲ್ಯಾನಲ್ಲಿ ಹಾಗಾದರೆ ಫಸ್ಟು ಎಕ್ಸಾಮ್ನ ತೋರಿಸ್ಬಿಡ್ತೀನಿ, ಎಕ್ಸಾಮ್ ಡೇಟ್ಸು. ಅದರಲ್ಲಿ ಯಾವ್ಯಾವ್ದು ಗ್ಯಾಪ್ ಇದೆ, ಸೊ ಎಲ್ಲೆಲ್ಲಿ ನಿಮಗೆ ಲೀನಿಯನ್ಸ್ ತೊಗೊಳ್ಬೋದು ಅಂತಲೂ ಹೇಳ್ಬಿಡ್ತೀನಿ ಮೊದಲೇ. ಆಯಿತಾ? ಫಸ್ಟು ಕನ್ನಡ ಕಾಂಬಿನೇಷನ್ ಅವ್ರಿಗೆ ಮೊದಲನೇ ಎಕ್ಸಾಮೇ ಕನ್ನಡ ಇರುತ್ತೆ ನಿಮಗೆ. ಅದಾದಮೇಲೆ ಒಂದಿನ ಗ್ಯಾಪು ಮ್ಯಾಥಮೆಟಿಕ್ಸು. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ನು ಮೊದಲೇ ಆಗಿರಬೇಕು. ಅದೇ ಥರನೇ ಸ್ಟಡಿ ಪ್ಲ್ಯಾನರ್ ಮಾಡಿಕೊಟ್ಟಿದ್ದೀನಿ, ಟೆನ್ಷನ್ ತೊಗೋಬೇಡಿ. ಆಯಿತಾ? ಅಕಸ್ಮಾತ್ ನೀವು ಕನ್ನಡ ಕಾಂಬಿನೇಷನ್ ಅಲ್ಲ ಸಾನ್ಸ್ಕ್ರಿಟ್ ಆಗಿದ್ದರೆ ನಿಮ್ಮ ಮೊದಲನೇ ಎಕ್ಸಾಮೇ ಮ್ಯಾಥಮೆಟಿಕ್ಸು. ನೀವು ಏನು ಸಣ್ಣ ಆಲ್ಟ್ರೇಷನ್ ಮಾಡಬೇಕು ನನ್ನ ಸ್ಟಡಿ ಪ್ಲ್ಯಾನರಲ್ಲಿ, ಅದನ್ನು ನಾನು ಹೇಳ್ತೀನಿ ಏನು ಅಂತ. ಲಾಸ್ಟ್ ತನಕ ವೆಯ್ಟ್ ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಆಗಿ ಎಲ್ಲಾದರೂ ಸಾನ್ಸ್ಕ್ರಿಟ್ ತೊಗೊಂಡಿದ್ದವ್ರಿಗೆ ನೆಕ್ಸ್ಟ್ ಡೇನೇ ಸಾನ್ಸ್ಕ್ರಿಟ್, ಬರೀ ಸಂಜೆ ಮಾತ್ರ ರಿವಿಷನ್ಗೆ ಟೈಮ್ ಸಿಗುತ್ತೆ. ಸೊ ನಿಮ್ಮ ಸಾನ್ಸ್ಕ್ರಿಟ್ ಪ್ರಿಪರೇಷನ್ ಅದೇ ಥರ ಇರಬೇಕು. ಅದನ್ನು ಹೇಳ್ತೀನಿ ಯಾವ ಥರ ಪ್ರಿಪರೇಷನ್ನು ಅಂತ. ಕನ್ನಡ ಕಾಂಬಿನೇಷನ್ ಅವ್ರಿಗೆ ಮ್ಯಾಥಮೆಟಿಕ್ಸ್ ಆದಮೇಲೆ 3 ಡೇಸ್ ರಜೆ ಸಿಗುತ್ತೆ ಫಿಸಿಕ್ಸ್ಗೆ. ಓಕೆನಾ? ಸೊ ಮತ್ತು ಎಲ್ಲ ಕಾಂಬಿನೇಷನ್ ಅವ್ರಿಗೆ ಫಿಸಿಕ್ಸ್ ಆದಮೇಲೆ 4 ದಿನ ರಜೆ ಸಿಗುತ್ತೆ ಕೆಮಿಸ್ಟ್ರಿಗೆ, 4 ದಿನ. ಸೊ ನಿಮಗೆ ಏನೇ ಲೀನಿಯನ್ಸ್ ಇದ್ದರೂ ಕೆಮಿಸ್ಟ್ರಿ ಪ್ರಿಪರೇಷನಲ್ಲಿ ಲೀನಿಯನ್ಸ್ ತೊಗೊಳ್ಳಿ. ಇನ್ ದ ಮಂತ್ ಆಫ್ ಫೆಬ್ರವರಿ ನಾನು ಸ್ಟಡಿ ಪ್ಲ್ಯಾನರ್ 5 ಡೇಸ್ ಕೊಟ್ಟಿದ್ದೀನಿ ಕೆಮಿಸ್ಟ್ರಿಗೆ. ಅಕಸ್ಮಾತ್ ನಿಮಗೆ ಕೆಮಿಸ್ಟ್ರಿಗೆ ಬೇಡ 4 ದಿನ ಇದೆಯಲ್ಲ ಇಲ್ಲಿ ಓದ್ಕೋತೀನಿ ಅಂದರೆ ಕೆಮಿಸ್ಟ್ರಿಲಿ 2 ಡೇಸ್ ರೆಡ್ಯೂಸ್ ಮಾಡಿ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜೋ ಇನ್ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ ಅಂತ ಅನಿಸುತ್ತೋ ಆ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಇದು ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಆಲ್ ದ ಕಾಂಬಿನೇಷನ್ ಸ್ಟೂಡೆಂಟ್ಸ್. ಯಾಕಂದರೆ 4 ದಿನ ರಜೆ ಇದೆಯಲ್ಲ ಎಲ್ರಿಗೂ. ಕೆಮಿಸ್ಟ್ರಿ ಆದಮೇಲೆ 2 ಡೇಸ್ ರಜೆ ಸಿಗುತ್ತೆ ಇಂಗ್ಲೀಷ್ಗೆ. ಸೊ ನಾನು ಆ್ಯಸ್ ಆಫ್ ನಾವು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ನ ಅವತ್ತೇ ಓದ್ಕೊಳ್ಳೋದು. ಲಾಸ್ಟ್ 2 ಡೇಸ್ ಏನಿದೆಯೋ ಅವತ್ತೇ ಓದ್ಕೊಳ್ಳೋದು. ಈಗ ಗಿವಿಷನ್ ಅಂತ ಏನಿಲ್ಲ, ಅದು ಹೆಂಗಿದ್ರು ಕತೆ. ಸೊ ಕತೆ ಓದ್ಕೊಂಡು ಹೋಗೋದು ಬರೆಯೋದು ಅಷ್ಟೇ. ಸೊ ಇಲ್ಲೇ ಓದ್ಕೊಳ್ಳೋದು ಇಂಗ್ಲೀಷ್ಗೆ ಸ್ಟಡಿ ಪ್ಲ್ಯಾನರ್ ನಾನು ಮಾಡಿಕೊಟ್ಟಿಲ್ಲ ಇವಾಗ. ಈ 2 ಡೇಸ್ ರಜೆ ಇದೆಯಲ್ಲ ಅಲ್ಲೇ ಎಲ್ಲ ಕಾಂಬಿನೇಷನ್ ಅವರು ಓದ್ಕೊಳ್ಳಿ. ಆಯಿತಾ? ಇಂಗ್ಲೀಷ್ ಆದಮೇಲೆ 2 ಡೇಸ್ ರಜೆ ಸಿಗುತ್ತೆ ಬಯಾಲಜಿ, CS ಅಥವಾ ಎಲೆಕ್ಟ್ರಾನಿಕ್ಸ್ಗೆ. ಆಯಿತಾ? ಇಷ್ಟು ಎಕ್ಸಾಮ್ ಪ್ಯಾಟ್ರನ್ ಗೊತ್ತಾಯ್ತು. ಇವಾಗ ಫೆಬ್ರವರಿಲಿ ನಾನು ಹೆಂಗೆ ಓದಬೇಕು. ಫೆಬ್ರವರಿಲಿ ನಿಮಗೆ ಲಾಸ್ಟ್ ಎಕ್ಸಾಮ್ ಇರೋದು ಯಾವುದು? ಬಯಾಲಜಿ, CS, ಎಲೆಕ್ಟ್ರಾನಿಕ್ಸ್. ಸೊ 6ನೇ ತಾರೀಕಿಂದ ನೋಡಿ, 6ನೇ ತಾರೀಕು ಫೆಬ್ರವರಿಯಿಂದ ಫಸ್ಟ್ 5 ಡೇಸ್ ನಾನು ಏನು ಕೊಡ್ತೀನಿ ನಿಮಗೆ, ಬಯಾಲಜಿ, CS, ಎಲೆಕ್ಟ್ರಾನಿಕ್ಸ್ನ ಪೂರ್ತಿ ಓದ್ಕೊಂಬಿಡಿ. 5 ಡೇಸಲ್ಲಿ ಪೂರ್ತಿ ಸಬ್ಜೆಕ್ಟ್ನ ಓದಿ ಮುಗಿಸ್ಬಿಡೋದು. ಅದಾದಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿಗೆ 5 ಡೇಸ್ ಕೊಟ್ಟಿದ್ದೀನಿ. ಆಯಿತಾ? ಯಾಕೆಂದರೆ ಕೆಮಿಸ್ಟ್ರಿಗೆ ಯಾಕೆ 5 ಡೇಸ್ ಕೊಟ್ಟಿದ್ದೀನಿ ಅಂದರೆ ಇದಾದಮೇಲೆ ಮೇಜರ್ ಸಬ್ಜೆಕ್ಟ್ ಹಿಂದೆ ಇದ್ದಿದೆ ಕೆಮಿಸ್ಟ್ರಿ, ಅದಕ್ಕೋಸ್ಕರ ಕೆಮಿಸ್ಟ್ರಿಗೆ 5 ಡೇಸ್. ಸೊ ಕೆಮಿಸ್ಟ್ರಿಗೆ ಹೆಂಗೋ ಎಕ್ಸಾಮಲ್ಲಿ 4 ಡೇಸ್ ರಜೆ ಇದೆ. ಈ 5 ಡೇಸಲ್ಲಿ ಬೇಕಾದರೆ 2 ದಿನ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜನ್ನು ಇನ್ಯಾವುದಾದ್ರೂ ವೀಕ್ ಆಗಿರೋ ಸಬ್ಜೆಕ್ಟ್ಗೆ ಯೂಸ್ ಮಾಡಿಕೊಂಡು 3 ದಿನನಾದರೂ ಕೆಮಿಸ್ಟ್ರಿ ಓದ್ಕೊಳ್ಳಿ. ಆಯಿತಾ?
ಕೆಮಿಸ್ಟ್ರಿ ಆದಮೇಲೆ ಫಿಸಿಕ್ಸ್ 5 ಡೇಸ್ ಓದ್ಕೊಳ್ಳಿ, 16th 20th ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಿಮ್ಮ ಫೋನಲ್ಲಿ. ಇದೇ ಥರನೇ ಪ್ರಿಪರೇಷನ್ ಆಗಿ, ಆಯಿತಾ. ಏನು ವಿಡಿಯೋ ನೋಡದೇ ಇದ್ದರೆ ಎಲ್ಲಿ ಸ್ಕಿಪ್ ಮಾಡಿ ಅಂತ ಹೇಳೋದು ಗೊತ್ತಾಗಲ್ಲ. ಹಾಗೆ ಸಾಂಸ್ಕ್ರಿಟ್ ಆಗಿರೋರಾದರೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಲಾಸ್ಟ್ ಒಂದು ಟಿಪ್ ಹೇಳ್ತೀನಿ, ಆಯಿತಾ. ಸೊ 16ನೇ ತಾರೀಕಿಂದ 20ರವರೆಗೂ ಫಿಸಿಕ್ಸ್ ಓದೋದು. ಫಿಸಿಕ್ಸ್ಗೂ ಹೆಂಗೋ 3 ದಿನ ರಜೆ ಸಿಗುತ್ತೆ, ಇಲ್ಲ ಸಾಂಸ್ಕ್ರಿಟ್ ಕಾಂಬಿನೇಷನ್ ಅಂದರೆ ಬರೀ 2 ಡೇಸ್ ಸಿಗುತ್ತೆ. ಸೊ ಇಲ್ಲೇ ಫುಲ್ ಫಿನಿಶ್ ಮಾಡ್ಕೊಂಬಿಡಿ, ಆಯಿತಾ. ನೆಕ್ಸ್ಟ್ ಕನ್ನಡ ಕಾಂಬಿನೇಷನ್ ಇದ್ದವರಿಗೆ ಮ್ಯಾಥಮೆಟಿಕ್ಸು ಇಲ್ಲಿಂದ ಓದ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಒಂದೇ ದಿನ ರಜೆ ಸಿಗೋದು ಮ್ಯಾಥಮೆಟಿಕ್ಸ್ಗೆ. ಸೊ ಇಲ್ಲೇ ಓದ್ಕೊಂಡಿರಬೇಕು. ಹೆಂಗೂ 1ನೇ ತಾರೀಕು ಕನ್ನಡ ಎಕ್ಸಾಮ್ ಇರೋದಲ್ವಾ. ಸೊ ಲಾಸ್ಟ್ 3 ಡೇಸ್ ಕನ್ನಡ ಓದ್ಕೊಳ್ಳೋದು, ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆಯೋದು. ನಿಮಗೆ ರಿವಿಷನ್ ಅಂತ ಏನೂ ಇಲ್ಲ ಕನ್ನಡಗೆ. ಲಾಸ್ಟ್ 3 ದಿನ ಓದ್ಕೊಳ್ಳೋದು, ಹೋಗೋದು, ಎಕ್ಸಾಮು ಬರೆಯೋದು. 28 ಲಾಸ್ಟ್ ಅಲ್ವ ಈ ತಿಂಗಳು, 1ನೇ ತಾರೀಕಿಂದನೇ ಎಕ್ಸಾಮು. ಸೊ ಇಷ್ಟಾಯಿತು. ಇವಾಗ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಫುಲ್ ಹೇಳ್ಕೊಟ್ಟಾಯ್ತು. ಇವಾಗ ಸಾಂಸ್ಕ್ರಿಟ್ ಇರೋರಿಗೆ ಮೊದಲನೇ ಎಕ್ಸಾಮೇ ಮ್ಯಾಥಮೆಟಿಕ್ಸ್ ಅಲ್ವಾ, 3ನೇ ತಾರೀಕು ಇರೋದು. ಸೊ ನೀವೇನು ಮಾಡಬೇಕು, 26, 27, 28, 1, 2 5 ಡೇಸ್ ನೋಡಿ ತೋರಿಸ್ತೀನಿ. ಈ 5 ಡೇಸ್ 26ರಿಂದ 2ನೇ ತಾರೀಕುವರೆಗೂ ಮ್ಯಾಥಮೆಟಿಕ್ಸ್ನ ಓದಬೇಕು ನೀವು, ಆಯಿತಾ. ಈ 23ರಿಂದ 25ರವರೆಗೂ ಸಾಂಸ್ಕ್ರಿಟ್ ಓದ್ಕೊಂಡ್ಬಿಡ್ಬೇಕು. ಸೊ 23ನೇ ತಾರೀಕು ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ, 23ಕ್ಕೆ ಇಲ್ಲಿ ತನಕ ಇದೆಯಲ್ಲ. ಸೊ ಇಲ್ಲಿ ತನಕ ನೀವು ಈ 23ರಿಂದ 25ರವರೆಗೂ ಸಾಂಸ್ಕ್ರಿಟ್ ಓದಿ, ಇಲ್ಲಿಂದ ನೆಕ್ಸ್ಟ್ 5 ಡೇಸ್ ಏನಿದೆ ಇಲ್ಲಿ ತನಕ ಮ್ಯಾಥಮೆಟಿಕ್ಸ್ ಓದ್ಕೊಳ್ಳಿ. ಅಷ್ಟೇ ಚೇಂಜಸ್ ಇರೋದು ನಿಮಗೆ. ಸೊ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿಂದ ಸಾಂಸ್ಕ್ರಿಟು ಎಲ್ಲಿಂದ ಮ್ಯಾಥಮೆಟಿಕ್ಸು ಅಂತ. ನಿಮ್ಗೆ ಕನ್ನಡ ಓದೋದು ಅವಶ್ಯಕತೆ ಇರೋದಿಲ್ಲ ಅಲ್ವಾ. ನಿಮಗೆ ಮತ್ತೆ ರಿವಿಷನ್ಗೂ ಟೈಮ್ ಇಲ್ಲ ಸಾಂಸ್ಕ್ರಿಟ್ಗೆ. ಮ್ಯಾಥಮೆಟಿಕ್ಸ್ ಬರೆಯೋದು, ಸಂಜೆ ಒಂದಿನ ಓದ್ಕೊಳ್ಳೋದು ರಿವಿಷನ್ನು, ಮಾರನೇ ದಿನವೇ ಸಾಂಸ್ಕ್ರಿಟ್. ಸೊ ಹಾಗಾಗಿ ನೀವು ಹೀಗೆ ಲಾಸ್ಟ್ 8 ಡೇಸ್ ನಿಮ್ಮದು ಎಕ್ಸಾಮ್ಗಿಂತ 8 ಡೇಸ್ ಮುಂಚೆ ನಿಮಗೆ ಫಸ್ಟ್ ಮ್ಯಾಥಮೆಟಿಕ್ಸೇ ಫಸ್ಟ್ ಲಾಸ್ಟಲ್ಲಿ ಓದೋದು ನೀವು, ಅದಕ್ಕಿಂತ ಮುಂಚೆ ಸಾಂಸ್ಕ್ರಿಟ್ ಓದ್ಕೊಳ್ಳಿ. ಅದಕ್ಕಿಂತ ಮೇಲ್ಗಡೆ ಎಲ್ಲ ಆ್ಯಸ್ ಇಟ್ ಇಸ್ ಅದು ಹಿಂಗೆ ತಗೊಳ್ಳಿ ನೋಡೋಣ. 1, 2, 3, 4, 5, 1, 2, 3 ಸರಿ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ಆ್ಯಸ್ ಇಟ್ ಇಸ್ ಏನು ಸ್ಟಡಿ ಪ್ಲಾನರ್ ಹೇಳಿದ್ದೀನೋ ಅದನ್ನೇ ಕಂಟಿನ್ಯೂ ಮಾಡಿಕೊಡಿ. ಸೊ ನೆಕ್ಸ್ಟ್ ನಮ್ಮ ಕಡೆಯಿಂದ ನಿಮಗೆ ಏನು ಸಪೋರ್ಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ನಮ್ಮ ಕಡೆಯಿಂದ ಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಫ್ರಮ್ ದ ಗೂಗಲ್ ಪ್ಲೇಸ್ಟೋರ್. ನನ್ನ ಫೋನ್ ನಂಬರು ಪಿಂಡ್ ಕಮೆಂಟಲ್ಲಿದೆ, ಆ್ಯಪ್ ಲಿಂಕು ಪಿಂಡ್ ಕಮೆಂಟಲ್ಲಿ ಇದೆ. ಫೋನ್ ಮಾಡಿ, ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳ್ಕೊಳ್ಳಿ. ಸೊ ನಿಮಗೆ ಅದರ್ ದ್ಯಾನ್ ದಿಸ್ ಟಿಪ್ಸು ಟ್ರಿಕ್ಸು ಎಲ್ಲದಕ್ಕಿಂತನೂ ಟೀಚಿಂಗು, ಸ್ಕೋರ್ ಬೂಸ್ಟರು, ಪಾಸಿಂಗ್ ಪ್ಯಾಕೇಜು ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ನಿಮಗೆ ಫುಲ್ ಸಪೋರ್ಟ್ ನಮ್ಮ ಕಡೆಯಿಂದ ಕೊಡ್ತೀವಿ. CET ಕ್ರ್ಯಾಶ್ ಕೋರ್ಸು ಮಾಡ್ತೀವಿ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಕೌನ್ಸಲಿಂಗು ಮಾಡಿಕೊಡ್ತೀವಿ, ಆಯಿತಾ. ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಜೊತೆ ಬೇಕಾದ್ರೆ ಫೋನಲ್ಲಿ ಮಾತಾಡಿ. ವಿ ವಿಲ್ ಗಿವ್ ಯು ಕಂಪ್ಲೀಟ್ ಗೈಡೆನ್ಸ್ ಫಾರ್ ಶೋ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.